ಸರ್ ಅಂಜೆ ಅಂತ ಹೇಳಿಬಿಟ್ಟು ಪ್ರಾಂಶುಪಾಲರು ಶ್ರೀ ವಿಶ್ವೇಕ ಪ್ರಥಮ ದರ್ಜೆ ಕಾಲೇಜು. ಈ ಒಂದು 2025ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಸಹಪಾಠ್ಯಗಳ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಈ ವರ್ಷ ಹಮ್ಮಿಕೊಂಡಿದ್ದೀವಿ. ಸುಮಾರು ನಮ್ಮ ಕಾಲೇಜು ಸ್ಟಾರ್ಟಾಗಿ 10 ವರ್ಷಗಳಿಂದ ತನ್ನದೇ ಆಗಿರ್ತಕ್ಕಂಥ ಒಂದು ರಿಸಲ್ಟಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 9ನೇ ರ್ಯಾಂಕ್ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿದ್ದೀವಿ. ಅದರ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಲಾಸ್ಟ್ ಅಕಾಡೆಮಿಕ್ ರಿಸಲ್ಟ್ ಕಂಪೇರ್ ಮಾಡಿದಾಗ 98% ಬಂದಿದೆ. ಈ ಕಾಲೇಜಿನ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಪಠ್ಯಗಳ ಜೊತೆಗೆ ಹೊರಗಡೆ ಕ್ರೀಡಾಂಗಣದಲ್ಲೂ ಸಹ ಈ ಆಟೋಟಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳು ಮಾನಸಿಕದ ಜೊತೆಗೆ ದೈಹಿಕವಾಗಿ ಸದೃಢವಾಗಿ ಒಂದು ದೇಶವನ್ನು ಕಟ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವರಲ್ಲಿ ಬರಬೇಕು ಅಂತೇಳ್ಬಿಟ್ಟು ಅವರನ್ನು ಹುರಿದುಂಬಿಸಿ ಈ ಒಂದು 2025ನೇ ಸಾಲಿನಲ್ಲಿ ಮಾರ್ಚ್ 3ನೇ ತಾರೀಕು ಕ್ರೀಡಾಂಗಣದಲ್ಲಿ ಆಟೋಗಳು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಗರ್ಲ್ಸ್ಗೆ ಸಪ್ರೇಟಾಗಿ ಥ್ರೋಬಾಲು ಮತ್ತು ಕ್ರಿಕೆಟು, ಅಥ್ಲೆಟಿಕ್ಸ್ ಇರ್ತದೆ. ಬಾಯ್ಸ್ಗೆ ಸಂಬಂಧಪಟ್ಟಂತೆ ಅಥ್ಲೆಟಿಕ್ಸ್ ಇರ್ತದೆ, ಜೊತೆಗೆ ಕ್ರಿಕೆಟು, ವಾಲಿಬಾಲು, ಅವ್ರಿಗೆ ಕಬಡ್ಡಿ, ಇವು ಈ ಒಂದು ವರ್ಷದಲ್ಲಿ ಆಯೋಜನೆ ಮಾಡಿದ್ದೀವಿ ಸರ್. ಈಗ ನಾವೇನು ರಿಸಲ್ಟಲ್ಲಿ ಮತ್ತು ಗೋಲ್ಡ್ ಮೆಡಲ್ ಯೂನಿವರ್ಸಿಟಿ ಲೆವೆಲಲ್ಲಿ ಇದ್ದೀವಿ. ಇದನ್ನು ನಾವು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಒಂದು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲಲ್ಲೂ ನಾವು ಗುರುತಿಸ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರದ ಹಿರಿಮೆ ಮತ್ತು ಕಾಲೇಜಿನ ಗರಿಮೆಯನ್ನು ಉತ್ತುಂಗಕ್ಕೆ ಏರಿಸಬೇಕು ಹೇಳ್ಬಿಟ್ಟು ಒಂದು ಪಣ ತೊಟ್ಟು ಭರವಸೆಗಳ ಮೂಲಕ ನಾವು ಇದ್ದೀವಿ ಸರ್. ಈಗ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀರಿ? ಅವರು ಸಹಪಾಠ್ಯ ಕಾಲೇಜು ಒಳಗಡೆ ಓದಿ 98% ತೊಗೊಂಡ್ರು ಹೊರಗಡೆ ಪ್ರಪಂಚದಲ್ಲಿ ಬಂದುಬಿಟ್ಟು ಅವರು ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ NSS ಮತ್ತು ಸ್ಪೋರ್ಟ್ಸ್ ಕೋಟಾದಲ್ಲಿ ಉಚಿತವಾಗಿರ್ತಕ್ಕಂಥ ಒಂದು ಸೀಟುಗಳನ್ನು ಸಿಗ್ತವೆ. ಇವೆಲ್ಲವನ್ನು ಮನವರಿಕೆ ಮಾಡಿ ಅವರಿಗೆ ಹುರಿದುಂಬಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಕಿವಿ ಮಾತನ್ನು ಹೇಳ್ತಿದ್ವಿ ಸರ್. ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಎರಡು ವರ್ಷದಲ್ಲಿ 2 ಸೆಮಿಸ್ಟರ್ ಇರ್ತವೆ. ಒಂದು ಸೆಮಿಸ್ಟ್ರಲ್ಲಿ ನಾವು ಇಂಡಸ್ಟ್ರಿಯಲ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ, ಇನ್ನೊಂದು ಸೆಮಿಸ್ಟ್ರಲ್ಲಿ ಒಂದು ಟೂರನ್ನು ಮಾಡ್ತೀವಿ. ಮತ್ತು 5 ದಿನಗಳ ಕಾಲೇಜ್ ಸತತವಾಗಿ 5 ಪೀರಿಯಡ್ ನಡೆದ್ರೂ ಸಹ ಶನಿವಾರ ಮಾತ್ರ ಮಧ್ಯಾಹ್ನದ ಮೇಲೆ ಈ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಮತ್ತು ರಿಸೋರ್ಸ್ ಪರ್ಸನ್ ಕರೆಸಿಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಈ ಮೋಟಿವೇಶ್ನಲ್ ಕ್ಲಾಸಸ್ ಮಾಡಿಸ್ತಕ್ಕಂಥದ್ದಾಗಿರ್ಬೋದು. ಪ್ರತಿ ಶನಿವಾರ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತರಗತಿಗಳು ಬೆಳಗ್ಗೆ 3 ಅವರ್ ಆದಮೇಲೆ ಇನ್ನು ಉಳಿದಿರ್ತಕ್ಕಂಥ 4 ಅವರಲ್ಲಿ ಅವ್ರಿಗೆ ಬರೀ ಈ ಒಂದು ಕರಿಕ್ಯುಲರ್ ಆಕ್ಟಿವಿಟೀಸನ್ನು ಮಾಡಿಸ್ಕೊಳ್ತಾ ಇರ್ತೀವಿ ಸರ್. ಹೆಲೋ ಸರ್, ಮೈಸೆಲ್ಫ್ ಶಾಫಿಯಾ. ಐ ಆಮ್ ಸ್ಟಡಿಂಗ್ ಇನ್ ವಿಶ್ವೇಕ ಡಿಗ್ರಿ ಕಾಲೇಜ್. ಈ ಕಾಲೇಜಲ್ಲಿ ಎಲ್ಲ ಕಲ್ಚರಲ್ ಹಾಗೂ ಎಲ್ಲ ಓದೋ ವಿಚಾರದಲ್ಲಿ ಎಲ್ಲ ಟಾಪಲ್ಲಿದೆ. ಲಾಸ್ಟ್ ಇಯರು ಕಂಪೇರ್ ಮಾಡಿದ್ರೆ ರಿಸಲ್ಟ್ 98% ರಿಸಲ್ಟ್ ಕೊಡುತ್ತೆ. ಹಾಗೆ ಎಲ್ಲ ಕಲ್ಚರಲ್ ಹಾಗೂ ಇಂಡಿವಿಜುವಲ್ ಗೇಮ್ಸ್ ಆಗಲಿ ಎಲ್ಲ ನಮ್ಮ ಓವರಾಲ್ ಎಲ್ಲ ಸ್ಟಾಫು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಹಾಗೆ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ. ನಮ್ಗೆ ಯಾವುದ್ಯಾವುದು ವಿಷಯದಲ್ಲಿ ಗೊತ್ತಿರಲ್ಲ, ಸೊ ಅದಲ್ಲೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ. ನೀವು ಈ ಥರ ಮಾಡಬೇಡಿ, ಆ ವೇದಲ್ಲಿ ಹೋಗಿ, ಇನ್ನು ಜನರಲ್ ನೀವಿನ್ನು ಮೋಟಿವೇಶನ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನಮ್ಮ CET ಎಕ್ಸಾಮ್ಸಲ್ಲಿ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿ ಎಲ್ಲದಲ್ಲೂ ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ಕಾಲೇಜ್ ಸ್ಟಾಫ್ ಕಡೆಯಿಂದ ಅವ್ರು 100% ಎಫರ್ಟ್ಸ್ ಹಾಕ್ತಿದ್ದಾರೆ. ಸೊ ನಾವು ಆ ಥರನೇ ರಿಸಲ್ಟ್ ನಮ್ಮ ಕಾಲೇಜ್ಗೆ ತೊಗೊಂಬರಬೇಕು. ಈ ಕಾಲೇಜ್ ನಾವು ಸೇರಿಬಿಟ್ಟು ಜಾಸ್ತಿ ಅದೃಷ್ಟಪಟ್ಟಿದ್ದೀವಿ. ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ ಥರನೇ ಇರಲ್ಲ, ಫ್ರೆಂಡ್ಲಿಯಾಗಿ ಸರ್ ನಾವು ಈ ಥರ ಫಂಕ್ಷನ್ಸ್ ಮಾಡಬೇಕಂದ್ರೇನು ಸರ್ ಎಲ್ಲದಲ್ಲೂ ನಮ್ಗೆ ಹೆಲ್ಪ್ ಮಾಡ್ತಾರೆ. ಈ ಫುಡ್ ಫೆಸ್ಟ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಸರ್ ಯಾವ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿ ಪ್ರತಿ ಸ್ಯಾಟರ್ಡೇನೂ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಪ್ರೋಗ್ರಾಮ್ ಮಾಡಿಸ್ಬಿಟ್ಟು ಕೊಡ್ತಾರೆ ಸರ್. ನನ್ನ ಹೆಸರು ಸುದರ್ಶನ್ ರೆಡ್ಡಿ ಅಂತ, ಶ್ರೀ ವಿಶ್ವೇಕ ಫಸ್ಟ್ ಏಡ್ ಕಾಲೇಜು, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಅದೇ ರೀತಿ PU ತರಗತಿಗಳು ಮತ್ತು PU ಪರ್ಮಿಷನ್ ಬಂದು ನಮಗೆ 2013ರಲ್ಲಿ PUC ಪರ್ಮಿಷನ್ ಬಂದಿರೋಂಥದ್ದು. 2015ರಲ್ಲಿ ಡಿಗ್ರಿ ಪರ್ಮಿಷನ್ ಇದೆ. ಒಟ್ಟೊಟ್ಟಿಗೆ ಎಲ್ಲ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನು ನಂಬ್ಕೊಂಡು ಹೋಗ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಒಂದು ಜ್ಞಾನವನ್ನು ಕಲ್ಪಿಸುವಂತಹ ಒಂದು ಪ್ರಯತ್ನ ಅದರಲ್ಲಿ ಯಶಸ್ವಿ ಅನ್ನುವಂಥದ್ದು ಪಡೆದಿದ್ದೀವಿ. ಈಗ ಚಿಕ್ಕಬಳ್ಳಾಪುರ ನಗರ ಭಾಗದಲ್ಲಿರುವಂತಹ ನಮ್ಮ ಒಂದು ಕಾಲೇಜು ಉನ್ನತ ಮಟ್ಟಕ್ಕೆ ಸರ್ ಹೇಳ್ದಂಗೆ 9ನೇ ರ್ಯಾಂಕ್ ಬಂದಿದೆ, 13ನೇ ರ್ಯಾಂಕ್ ಬಂದಿದೆ. ಅದೇ ರೀತಿ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ಟೇಟ್ ಲೆವೆಲಲ್ಲೆಲ್ಲ ಹ್ಯಾಂಡ್ಬಾಲ್ ಆಗಿರ್ಬೋದು,
ವಾಲಿಬಾಲಲ್ಲೂ ಸಹ ಸ್ಟೇಟ್ ಲೆವೆಲ್ಗೆ ಹೋಗಿರುವಂಥದ್ದು ಸನ್ನಿವೇಶಗಳು ಸಹ ಇದ್ದಾವೆ. ಅದೇ ರೀತಿ ನಮ್ಮಲ್ಲಿ ಒಂದು ರಗ್ಬಿ ಬಾಲ್ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಲೆವೆಲ್ಗೂ ಸಹ ಇಬ್ಬರು ಹುಡುಗರನ್ನ ಕಳಿಸ್ಕೊಟ್ಟಿದ್ದೀವಿ ಪ್ರಿವಿಯಸ್ ಆಗಿ. ಸೊ ಆವತ್ತಿಂದನೂ ಸಹ ಇವತ್ತಿನವರೆಗೂ ಸಹ ಪ್ರತಿ ವರ್ಷ ಇದೇ ಥರನೇ ಆ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದು ಒಂದು ಖುಷಿಯನ್ನು ತಂದು ಕೊಡುವಂತಹ ಒಂದು ಸನ್ನಿವೇಶ ಇವತ್ತೂ ಸಹ ಬಂದಿದೆ. ಈ ವರ್ಷದಲ್ಲಿ 2025ನೇ ಸಾಲಿನಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಒಂದು ಆಟೋಟ 2025ನೇ ಸಾಲಿನಲ್ಲಿ ಹಮ್ಮಿಕೊಂಡಿರುವಂಥದ್ದು ಈ ದಿನ. ಇಲ್ಲಿ ಒಂದು ದೈಹಿಕವಾಗಿ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಒಂದು ಆಟವನ್ನು ಆಡೋದ್ರ ಮುಖಾಂತರ ಅವರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಕಿವಿ ಮಾತುಗಳನ್ನು ಹೇಳುವಂತಹ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಹೋಗ್ತದೆ.